ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. That kind of revolution will happen in Tamil Nadu because our Prime Minister has so much respect for the Tamil culture, so much respect for the classical Tamil language. He has always told everybody that we must make sure that this tradition and modernity can go together. In Hindi as we call Virasat bhi Vikas bhi. So the tradition, the culture, the heritage and development must go together. We are the fourth largest economy. Why so many ministers we are repeating this? That everybody should be confident of this, that India is marching very, very fast ahead. So keeping that in mind, when we are the fourth largest economy, when we are going to become the third largest economy, our size of the economy, size of our GDP will be more than 4 trillion. So just 10-11 years back it was 2 trillion and very shortly we are going to cross 5 trillion and by 2030 or so we will be the nearly about 5 trillion economy. ಬೆಂಗಳೂರಿನ ಕಸದ ಸಮಸ್ಯೆ ಮತ್ತು ಕಂದಾಯ ಇಲಾಖೆಯಲ್ಲಿ ಈ ಖಾತಾ ಮತ್ತು ರಿಜಿಸ್ಟ್ರೇಷನ್ಸ್ ಎಲ್ಲ ಸ್ಟಾಪ್ ಆಗಿರುವಂಥದ್ದು, ಆದಾಯ ಕುಸಿತ ಆಗಿರುವಂಥದ್ದು, ಇವೆಲ್ಲನೂ ಕೂಡ ಚರ್ಚೆ ಮಾಡ್ತೀರಿ. ರಾಜ್ಯ ಸರ್ಕಾರ ದಿವಾಳಿಗೆ ಬಂದಿತ್ತು. ಮೊದಲು ಕಳೆದ ಬಾರಿ ದಿವಾಳಿ ಅಂಚಿಗೆ ಬಂದಿತ್ತು, ಈ ಬಾರಿ ಅದು ದಿವಾಳಿಗೆ ಹೋಗಿದೆ. ಈಗಾಗಲೇ ರಾಜ್ಯ ಸರ್ಕಾರ 3 ಲಕ್ಷ ಕೋಟಿ ಹಣವನ್ನು ಸಾಲ ತೆಗೆದುಕೊಂಡಿದೆ. ಈ ವರ್ಷವೂ ಕೂಡ ಇನ್ನೊಂದು ಲಕ್ಷ ಸಾಲ ತಗೊಂತಾರೆ, ಇನ್ನೂ 1 ಲಕ್ಷ ಜಾಸ್ತಿ ತಗೊಂತಾರೆ. ಎಲ್ಲ ಮುಖ್ಯಮಂತ್ರಿಗಳು ಸಾಲ ಏನು ಮಾಡಿದ್ದಾರೆ, ಒಂದು 10-12 ಜನ, ಇವರೊಬ್ಬರೇ, ಸಿದ್ದರಾಮಯ್ಯ ಒಬ್ಬರೇ ಅಷ್ಟು ಸಾಲ ಮಾಡಿದ್ದಾರೆ. ನನಗನ್ಸೋ ಪ್ರಕಾರ ಎಲ್ಲರದ್ದು ಶೇರು 46% ಏನೋ ಇದ್ದರೆ ಇವರೊಬ್ಬರದೇ 54% ಏನೋ ಸಾಲದಲ್ಲಿ ಸಾಲ ಮಾಡಿರೋದ್ರಲ್ಲಿ ಶೇರ್ ಇದೆ. ಅಂದರೆ ಇವರು ಸರ್ಕಾರ ಮುಗಿಯೋಷ್ಟು ಹೊತ್ತಿಗೆ 2 ವರ್ಷದಲ್ಲಿ 6 ಲಕ್ಷ ಕೋಟಿ ಮಾಡ್ತಾರೆ. ಅಂದರೆ ಇಡೀ ನಮ್ಮ ಸ್ವಾತಂತ್ರ್ಯ ಬಂದಾಗಿಂದ ಸಾಲ ತಗೊಂಡ್ರೆ ಇವರೊಬ್ಬರೇ ಅದರ ಸಾಲ. ಅಂದರೆ ಈಗಾಗಲೇ ನಮ್ಮ ಜನಗಳ ಮೇಲೆ 1 ಲಕ್ಷ ತೆರಿಗೆ ಇದೆ, ಒಬ್ಬೊಬ್ಬ ಮನುಷ್ಯನ ಮೇಲೆ 1 ಲಕ್ಷ ತೆರಿಗೆ ಇದೆ, ಸಾಲ ಇದೆ. ಸಾಲ ಮಾಡಲಿ, ನೀನು ಮಾಡದೇ ಇದ್ರೂ ನಿನ್ನ ಮೇಲೆ 1 ಲಕ್ಷ ಸರ್ಕಾರ ಹಾಕಿದೆ. ಈ ಸಿದ್ದರಾಮಯ್ಯ ಒಬ್ಬರೇ 1 ಲಕ್ಷ ಆಗ್ತಾಯಿದ್ದಾರೆ. ಅದರಿಂದ
ಆದ್ದರಿಂದ ಈ ವಿಚಾರವನ್ನು ಕೂಡ ವಿಧಾನಸಭಾ ಅಧಿವೇಶನದಲ್ಲಿ ಮಾಡ್ತೀವಿ. ಈ ಸರ್ಕಾರ ಹಾಳಾಗಿರುವಂಥ ಆರ್ಥಿಕ ದುಸ್ಥಿತಿಗೆ ತಂದಂಥ ಈ ಸರ್ಕಾರದ ವಿರುದ್ಧ BJP ತನ್ನ ಹೋರಾಟವನ್ನು ನಾವು ಮಾಡ್ತೀವಿ. ಸೌಭಾಗ್ಯ ಅವರ ಒಂದು ಜಯಂತಿನ ಇವತ್ತು ದೀಪ ಬೆಳೆಸಿ ಪುಷ್ಪಾರ್ಚನೆ ಮಾಡಿದ್ರು ನಮಗೂ ಹೋರಾಟದ ಒಂದು ಪುಣ್ಯ ಭಾವಿಸ್ತಾರೆ. ಯಾಕಂದ್ರೆ ರೇಣುಕಾಚಾರ್ಯ ಅವರ ತತ್ವ ಸಿದ್ಧಾಂತ ಎಲ್ಲ ವರ್ಗದ ಎಲ್ಲ ಸಮಾಜದಲ್ಲೂ ಬರಬೇಕಾಗಿದ್ದು ಮಹತ್ವ. ಯಾಕಂದ್ರೆ ಅವ್ರ ಸಿದ್ಧಾಂತನೇ ಏಕಾಂಗಿಯಾಗಿ ಬಹಳಷ್ಟು ತತ್ವ ಸಿದ್ಧಾಂತಕ್ಕೆ ಇದ್ದಂತ ಒಬ್ಬರು ಮಹಾನಾಯಕರು. ಜಗದ್ಗುರು ರೇಣುಕಾಚಾರ್ಯರು ಸಹ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ನ್ಯೂನತೆಗಳನ್ನ ಹೋಗಲಾಡಿಸ್ಬೇಕು. ಶಿವನನ್ನ ಆರಾಧನೆ ಮಾಡಬೇಕು. ಅಂದ್ರೆ ಶಿವ ಮಂತ್ರವೇ ಅವರ ಮೂಲ ಜಪ. ಶಿವನ ಆರಾಧಿಸಬೇಕು ಅನ್ನೋ ದೃಷ್ಟಿಯಿಂದ ಇಷ್ಟಲಿಂಗವನ್ನ ಪೂಜಿಸಬೇಕು ಅನ್ನೋ ದೃಷ್ಟಿಯಿಂದ ರೇಣುಕಾಚಾರ್ಯ ಪ್ರತಿಪಾದಿಸುತ್ತೆ ಇಷ್ಟಲಿಂಗವನ್ನ ಪೂಜೆ ಮಾಡತಕ್ಕಂಥದ್ದು. ಅಂತೇಳಿ ಜಗತ್ತಿನ ಕಲ್ಯಾಣಕ್ಕೆ ಇವರು ನುಡಿದಂಥವರು. ಇಂತಹ ಮಹಾ ದಾರ್ಶನಿಕರ ಒಂದು ಜಯಂತಿಯನ್ನು ಈ ದಿವಸ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇಂತಹ ಮಹಾನ್ ಪುರುಷರ ಒಂದು ಆದರ್ಶಗಳಿಂದ, ಇಂತಹ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ ಅಂತ ಆಶಿಸ್ತಾ ಇಂಥವರ ಚಿಂತನೆಗಳು ಆದರ್ಶಗಳು ಜಗತ್ತಿಗೆ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಡೆಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.